ಪ್ರಪಂಚದಲ್ಲಿ ಎಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಾರಂತೆ. ಆದರೆ ಧರ್ಮದ ಬಗ್ಗೆ ಸೂಕ್ಷ್ಮವಾದ ಆಳವಾದ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳು ಬೆರಳೆಣಿಕೆ ಸಂಖ್ಯೆಯಷ್ಟು ಮಾತ್ರ. ಎಲ್ಲರೂ ಸತ್ಯವನ್ನೇ ನುಡಿತಾರೆ, ಆದರೆ ಸತ್ಯದ ಸೂಕ್ಷ್ಮವಾದ ಜ್ಞಾನ ತುಂಬಾ ಬೆರಳೆಣಿಕೆ ಸಂಖ್ಯೆಯ ಜನರಿಗೆ ಇರುತ್ತೆ. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕೃತಂ ಅಂತ ಹೇಳ್ತಾರೆ. ಅವೆಲ್ಲ ಕೇಳ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಸತ್ಯವಾಗತ್ತೆ, ಸತ್ಯವೂ ಕೂಡ ಸುಳ್ಳಾಗತ್ತೆ. ಇದೊಂದು ರೀತಿ ವಿಚಿತ್ರವಾದ ಪದ ಪ್ರಪಂಚದಲ್ಲಿ, ಸತ್ಯ ಮತ್ತೆ ಸುಳ್ಳು ಅಂತಕ್ಕಂಥ ಪದ. ಸುಳ್ಳು ಸತ್ಯ ಆಗೋದು ಅಂತ ಹೇಳಿದ್ರೆ ಏನು, ಸತ್ಯ ಸುಳ್ಳಾಗೋದು ಅಂತ ಹೇಳಿದ್ರೆ ಏನು? ಇವತ್ತಿನ ಕಾಲದಲ್ಲಿ ಸುಳ್ಳೇ ಸತ್ಯ ಆಗತ್ತೆ, ಸತ್ಯವೇ ಸುಳ್ಳಾಗ್ತಕ್ಕಂಥ ಕಾಲ. ಅದರಲ್ಲಿ ಹೀಗೆ ಹೇಳಿಬಿಟ್ರೆ ಎಂಥ ಅನರ್ಥಕಾರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾವಧೂತರು ಮಾಡಿದ ಸಹಸ್ರನಾಮ ಚಿಂತನೆಗಳಲ್ಲಿ ಅನೇಕ ನಾಮಗಳ ಮಹತ್ವವನ್ನು ನಾವು ವಿಚಾರ ಮಾಡಿದ್ದೇವೆ. ಇವತ್ತಿನ ದಿನ ರಾಯರ ಇನ್ನೊಂದು ಮಹತ್ವವನ್ನು ತಿಳಿಸ್ತಕ್ಕಂತಹ ನಾಮದ ಚಿಂತನೆಯನ್ನು ನಾವು ಮಾಡೋದಾದರೆ, ಓಂ ತಟ್ಟರೀರಹಿತಾಯ ನಮಃ. ಏನು ಹಾಗಂದ್ರೆ, ರಾಘವೇಂದ್ರ ತೀರ್ಥರು ಯಾವತ್ತೂ ಕೂಡ ಸುಳ್ಳನ್ನು ಮಾತನಾಡ್ತಕ್ಕಂಥವರಲ್ಲ, ಅಂಥವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಈ ಸುಳ್ಳು ಅಥವಾ ದಗ, ಇನ್ನೊಬ್ಬರಿಗೆ ವಂಚನೆಯನ್ನು ಮಾಡ್ತಕ್ಕಂತಹದ್ದು ಜೀವನದಲ್ಲಿ, ಇದೆಲ್ಲವೂ ಕೂಡ ನಮ್ಮ ಲೌಕಿಕ ಜೀವನದಲ್ಲಿ ಅಷ್ಟೇ ಹೊರತು ಅಧ್ಯಾತ್ಮ ಜೀವನದಲ್ಲಿ ಆಸಕ್ತರಾದ ಅಪರೋಕ್ಷ ಜ್ಞಾನಿಗಳಾದ ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳಿಗೆ ಸುಳ್ಳನ್ನು ಹೇಳಿ ಏನ್ ತಾನೇ ಪ್ರಯೋಜನ? ಇವತ್ತಿನ ಕಾಲದ ಪ್ರಪಂಚದಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನೇ ನಮಗೆ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ನಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳಿದ್ರೆ, ಧರ್ಮಸ್ಯ ಚರಣಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಾರಂತೆ, ಆದರೆ ಧರ್ಮದ ಬಗ್ಗೆ ಸೂಕ್ಷ್ಮವಾದ ಆಳವಾದ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳು ಬೆರಳೆಣಿಕೆ ಸಂಖ್ಯೆಯಷ್ಟು ಮಾತ್ರ. ಎಲ್ಲರೂ ಸತ್ಯವನ್ನೇ ನುಡಿತಾರೆ, ಆದರೆ ಸತ್ಯದ ಸೂಕ್ಷ್ಮವಾದ ಜ್ಞಾನ ತುಂಬಾ ಬೆರಳೆಣಿಕೆ ಸಂಖ್ಯೆಯ ಜನರಿಗೆ ಇರುತ್ತೆ. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕೃತಂ ಅಂತ ಹೇಳ್ತಾರೆ. ಅವೆಲ್ಲ ಕೇಳ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಸತ್ಯವಾಗತ್ತೆ, ಸತ್ಯವೂ ಕೂಡ ಸುಳ್ಳಾಗತ್ತೆ. ಇದೊಂದು ರೀತಿ ವಿಚಿತ್ರವಾದ ಪದ ಪ್ರಪಂಚದಲ್ಲಿ, ಸತ್ಯ ಮತ್ತೆ ಸುಳ್ಳು ಅಂತಕ್ಕಂಥ ಪದ. ಸುಳ್ಳು ಸತ್ಯ ಆಗೋದು ಅಂತ ಹೇಳಿದ್ರೆ ಏನು, ಸತ್ಯ ಸುಳ್ಳಾಗೋದು ಅಂತ ಹೇಳಿದ್ರೆ ಏನು? ಇವತ್ತಿನ ಕಾಲದಲ್ಲಿ ಸುಳ್ಳೇ ಸತ್ಯ ಆಗತ್ತೆ, ಸತ್ಯವೇ ಸುಳ್ಳಾಗ್ತಕ್ಕಂಥ ಕಾಲ. ಅದರಲ್ಲಿ ಹೀಗೆ ಹೇಳಿಬಿಟ್ರೆ ಎಂಥ ಅನರ್ಥಕಾರಿ. ಆಚಾರ್ಯರು ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ ಅಂತ ಹೇಳಿದ್ರೆ, ಕೌಶಿಕಾಖ್ಯೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮ ಜನಂ ಕ್ವಚಿತ. ಆಚಾರ್ಯರು ಉದಾಹರಿಸ್ತಕ್ಕಂಥ ಶ್ಲೋಕ ತಾತ್ಪರ್ಯ ನಿರ್ಣಯದ ಅಧ್ಯಾಯದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಬರತಕ್ಕಂಥ ಶ್ಲೋಕ. ಒಬ್ಬ ಕೌಶಿಕ ಅನ್ನೋ ಹೆಸರಿನ ಒಬ್ಬ ಬ್ರಾಹ್ಮಣ ನದಿ ತೀರದಲ್ಲಿ ತಪಸ್ಸನ್ನ ಮಾಡ್ತಾ ಕುಳಿತಿರ್ತಾನೆ.
ಕಳ್ಳರ ಗುಂಪು ಬ್ರಾಹ್ಮಣರ ಗುಂಪನ್ನು ಅಟ್ಟಿಸಿಕೊಂಡು ಬರುತ್ತೆ. ಇವನನ್ನು ನೋಡಿದಾಗ ನಮಗಿವನು ಸಹಾಯ ಮಾಡಬಲ್ಲ ಅನ್ನುವಂತಹ ಒಂದು ಅಲ್ಪವಾದ ವಿಶ್ವಾಸ ಅವರಿಗೆ ಹುಟ್ಟತ್ತೆ. ಪಕ್ಕದ ಮರದ ಪೊದೆಯಲ್ಲಿ ಮರೆ ಹಾಕ್ತಾರೆ. ಕಳ್ಳರ ಗುಂಪು ಕೇಳುತ್ತೆ, ಎಲ್ಲಿ ಇದ್ದಾರೆ? ಸತ್ಯವನ್ನೇ ನುಡಿತಾ ಇದ್ದಾನೆ. ಹಾಗಾಗಿ ಅವನು ಹೇಳ್ತಾನೆ, ಅಲ್ಲಿ ಪಕ್ಕದಲ್ಲಿದ್ದಾರೆ ನೋಡಿ, ಹೇಳಿದ್ದು ಸತ್ಯವೇ. ಆದರೆ ಅವನಿಗೆ ಆದ ಲೋಕ ಏನು? ನಿರಯಂ ಪ್ರತ್ಯಪದ್ಯತ, ನರಕ ಲೋಕಕ್ಕೆ ಅವನು ಹೋದ ಅಂತ ಹೇಳ್ತಾನೆ. ಹಾಗಾಗಿ ಸತ್ಯ ನುಡಿಬೇಕು, ಸತ್ಯವನ್ನ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಜಾಗೃತಿಯಿಂದ ಇರಬೇಕು. ಆಚಾರ್ಯರು ಸತ್ಯ ಶಬ್ದದ ಅರ್ಥವನ್ನ ನಮಗೆ ತಿಳಿಸ್ತಾ ಹೇಳಿಕೊಡ್ತಾರೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಗೀಯತೆ. ಯಾವುದು ಸಜ್ಜನರ ಮನಸ್ಸಿಗೆ ಹಿತವಾಗುತ್ತೋ ಅಂಥ ಮಾತು ಮಾತ್ರ ಸತ್ಯ ಅಂತ ಕರೀತಾರೆ, ಹೊರತು ಉಳಿದದ್ದೆಲ್ಲವೂ ಕೂಡ ಅಸತ್ಯ ಅಂತಲೇ ಅರ್ಥ. ಹಾಗಾಗಿ ಏನ್ ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ಇವತ್ತಿನ ದಿನ ನಾವೆಲ್ಲ ಆತ್ಮಸಾಕ್ಷಿಯನ್ನ ಮುಟ್ಟಿಕೊಂಡು ಹೇಳೋದಾದ್ರೆ, ಒಂದು ಬಾರಿಯೂ ಕೂಡ ನಾನು ಸುಳ್ಳನ್ನು ಹೇಳಿಲ್ಲ ಅಂತ ಯಾರಾದ್ರೂ ಕೂಡ ಆತ್ಮಸಾಕ್ಷಿಯನ್ನು ಮುಟ್ಟಿಕೊಂಡು ಹೇಳಲಿಕ್ಕೆ ಸಾಧ್ಯನಾ? ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ, ಕೆಲವರು ಪರಿಸ್ಥಿತಿಗೆ ಅನುಗುಣವಾಗಿ, ಅಥವಾ ಇನ್ನೊಬ್ಬರ ರಕ್ಷಣೆಗಾಗಿ ಸುಳ್ಳನ್ನ ಹೇಳ್ತಕ್ಕಂಥ ಸಂದರ್ಭ ನಮ್ಮ ಜೀವನದಲ್ಲಿ ಒದಗಿ ಬಂದೇ ಬರುತ್ತೆ. ಯಾಕೆ ಇವತ್ತಿನ ದಿನ ನನಗೋಸ್ಕರ ನಾನು ಸುಳ್ಳನ್ನು ಹೇಳಿದೆ ಅಂದ್ರೆ ಸ್ವಾರ್ಥ ಇದೆ, ಇನ್ನೊಬ್ಬರಿಗೋಸ್ಕರ ನಾನು ಸುಳ್ಳನ್ನು ಹೇಳಿದೆ ಅಂದ್ರೆ ಅವನಿಂದ ನನಗೆ ಉಪಕಾರ ಇದೆ, ಪರಿಸ್ಥಿತಿಗೆ ತಕ್ಕಂತೆ ನಾನು ಸುಳ್ಳನ್ನು ಹೇಳಿದೆ ಅಂತ ಹೇಳಿದ್ರೆ ನನ್ನನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಒಂದು ಸ್ವಾರ್ಥ ಇವತ್ತಿನ ದಿನ ನನ್ನಲ್ಲಿ ಇದೆ. ಒಂದು ಕಡೆ ಒಂದು ಮಾತು ಬರುತ್ತೆ, ಪ್ರಾಣಾತ್ಯಯೇ ಸರ್ವಧನಾಪಹಾರೇ ವಿಪ್ರಸ್ಯ ಚಾರ್ಥೆ ಖ್ಯನೃತಂ ವದೇತ್ ವಿವಾಹ ಕಾಲೇ ರತಿ ಸಂಪ್ರಯೋಗೆ ಪಂಚಾನೃತಾನ್ ನ್ಯಾಹುರಪಾತಕಾನಿ. ಯಾವ ಯಾವ ಸಂದರ್ಭಗಳಲ್ಲಿ ನಾವು ಸುಳ್ಳನ್ನ ಹೇಳಿ ನಾವು ರಕ್ಷಣೆಯನ್ನ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರೆ, ಪ್ರಾಣಾತ್ಯಯೇ, ಸುಳ್ಳನ್ನ ಹೇಳದೇ ಇದ್ರೆ ನನ್ನ ಪ್ರಾಣವೇ ಹೋಗತ್ತೆ ಅಂತೇನಾದ್ರೂ ಇದ್ರೆ ಸುಳ್ಳನ್ನ ಹೇಳು. ನಾವೆಲ್ಲ ಇವತ್ತಿನ ದಿನ ನಮ್ಮ ಪ್ರಾಣ ಹೋಗ್ತಕ್ಕಂಥ ಸಂದರ್ಭ ನಮಗೆ ಜೀವನದಲ್ಲಿ ಒದಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವಧನಾಪಹಾರೇ, ನಮ್ಮಲ್ಲಿ ಇದ್ದ ಸಂಪತ್ತನ್ನ ಯಾರಾದ್ರೂ ಕೂಡ ದೋಚಿಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಾ ಸಂಪತ್ತನ್ನು ದೋಚಿಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಸುಳ್ಳನ್ನ ಹೇಳು. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ಆಪತ್ತು ನಮಗೆ ಜೀವನದಲ್ಲಿ ಒದಗಿ ಬಂದಾಗ ಮಾತ್ರ ನಾವು ಇವತ್ತಿನ ದಿನ ಸುಳ್ಳನ್ನು ಹೇಳಲಿಕ್ಕೆ ಅವಕಾಶ ಇದೆ, ಹೊರತು ಬೇಕಾಬಿಟ್ಟಿ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರ ಹಿತಾಸಕ್ತಿಗೋಸ್ಕರವೋ, ತನ್ನ ಹಿತಾಸಕ್ತಿಗೋಸ್ಕರವೋ, ತನ್ನ ಸ್ವಾರ್ಥಕ್ಕೋಸ್ಕರವೋ ಇವತ್ತಿನ ದಿನ ನಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸುಳ್ಳನ್ನೇ ಹೇಳ್ತಕ್ಕಂಥವರಾಗ್ತೇವೆ. ರಾಘವೇಂದ್ರ ತೀರ್ಥರಂಥ ಮಹಾಜ್ಞಾನಿಗಳಿಗೆ ಸ್ವಾರ್ಥ ಆಗಲಿ, ಅವರ ಹಿತಾಸಕ್ತಿ ಆಗಲಿ ಏನ್ ತಾನೇ ಇದೆ? ಅವರಿಗೆ ಹಿತಾಸಕ್ತಿ ಇರೋದೇನಂದ್ರೆ ಭಕ್ತರ ಉದ್ಧಾರವನ್ನ ಮಾಡಬೇಕು, ಜಗತ್ತನ್ನ ಉದ್ಧಾರ ಮಾಡಬೇಕು. ಆಮೇಲೆ ಕೇಳ್ತೀವಿ ರಾಘವೇಂದ್ರ ವಿಜಯದಲ್ಲಿ, ಯಾವಾಗ ರಾಯರು ಈ ಭೂಮಂಡಲದಲ್ಲಿ ಇದ್ದರೋ ಆ ಸಂದರ್ಭದಲ್ಲಿ ಶಿವ ತನ್ನ ಕೈಲಾಸ ಲೋಕದಲ್ಲಿ ಸುಖವಾಗಿ ಇದ್ದ, ಭಗವಂತ ವೈಕುಂಠ ಲೋಕದಲ್ಲಿ ಸುಖವಾಗಿ ಇದ್ದ, ಚತುರ್ಮುಖ ಬ್ರಹ್ಮ ತನ್ನ ಲೋಕದಲ್ಲಿ ಸುಖವಾಗಿದ್ದ ಅಂತ ಹೇಳ್ತಾರೆ. ಹಾಗ ತ್ಯಾಗ ಸ್ವರೂಪಿಗಳಾದ, ಇಡೀ ಜಗತ್ತೇ ತನ್ನದು ಅನ್ನೋ ಭಾವನೆಯಿಂದ ಜಗತ್ತಿಗೋಸ್ಕರ ಏನನ್ನ ಬೇಕಾದ್ರೂ ಕೂಡ ಮಾಡಲಿಕ್ಕೆ ಸಿದ್ಧರಾದಂಥ ಮಹಾತ್ಯಾಗಿಗಳು ರಾಘವೇಂದ್ರ ತೀರ್ಥರು. ಅವ್ರಿಗೆ ಸುಳ್ಳನ್ನು ಹೇಳಿ ಅಂತಾನೆ ಪ್ರಯೋಜನ ಇದೆ. ಹಣ ಬೇಕಾ? ಹಣ ಕೈಯಿಂದ ಮುಟ್ಟಲ್ಲ. ವಸ್ತ್ರ ಬೇಕಾ? ಉಟ್ಕೊಳ್ಳೋದೊಂದು ಕೌಪೀನ. ಬಂಗಾರವನ್ನು ಹಾಕ್ಕೋತಾರ? ಒಂದು ತುಳಸಿ ಮಾಲೆಯನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದನ್ನೂ ಕೂಡ ಅವ್ರು ಹಾಕ್ಕೊಳ್ಳೋದಿಲ್ಲ.
ಯಾತಕ್ಕೋಸ್ಕರ ಆ ಮಹಾಜ್ಞಾನಿಗಳು ಸುಳ್ಳನ್ನು ಹೇಳ್ತಕ್ಕಂಥ ಪ್ರಸಂಗ ಅವರಿಗೆ ಜೀವನದಲ್ಲಿ ಒದಗಿ ಬರುತ್ತೆ. ನಮ್ಮ ಸಂಸಾರ ಹೆಂಡತಿ ಮಕ್ಕಳನ್ನ ಕಟ್ಕೊಂಡಿಲ್ಲ. ಬಾಲ ಭಾರ್ಯ ಬಾಲಕೋ ನೋಪನೀತಃ. ಹೆಂಡತಿ ಯೌವನದಲ್ಲಿ ಇದ್ದಾಗಲೇ ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಅವರಿಗೇನ್ ತಾನೇ ಮೋಹ ಇದೆ, ಏನ್ ತಾನೇ ವ್ಯಾಮೋಹ ಇದೆ, ಮಮಕಾರ ಇದೆ ಅವರಿಗೆ ಪ್ರಪಂಚದಲ್ಲಿ. ಯಾವ ಕಾರಣಕ್ಕೋಸ್ಕರ ಸುಳ್ಳನ್ನ ಹೇಳ್ತಕ್ಕಂಥ ಪರಿಸ್ಥಿತಿ ಆ ಮಹಾನುಭಾವರಿಗೆ ಬರಲಿಕ್ಕೆ ಸಾಧ್ಯ? ಹಾಗೆ ಸುಳ್ಳನ್ನ ಹೇಳ್ತಕ್ಕಂಥ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ ಅಂದ್ರೆ ಏನೋ ಒಂದು ಸ್ವಾರ್ಥ ನಾವು ಇಟ್ಟುಕೊಂಡೇ ಸುಳ್ಳನ್ನು ಹೇಳ್ತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ನಮ್ಮ ಹಾಗೆ ಸುಳ್ಳನ್ನು ಹೇಳದೆ ಜೀವನದಲ್ಲಿ ಸತ್ಯವೇ ಪರಮ ಗುರಿ, ಭಗವಂತನೆಡೆಗೆ ಸತ್ಯದ ಮಾರ್ಗ. ಒಂದು ಕಡೆ ಒಂದು ಮಾರ್ಗ ಒಂದು ಮಾತು ಬರುತ್ತೆ, ಸತ್ಯಂ ಶೌಚಂ ತಪಶೌಚಂ ಶೌಚಂ ಇಂದ್ರಿಯ ನಿಗ್ರಹ ಜಲಸ್ನಾನಂತು ಪಂಚಮಂ ಸರ್ವಭೂತದಯಾ ಶೌಚಂ ಜಲಸ್ನಾನಂತು ಪಂಚಮಂ. ಯಾವುದು ಅತ್ಯಂತ ಶುಚಿ ಅಂದ್ರೆ ಸತ್ಯವೇ ಮೊದಲ ಶುಚಿ. ಜೀವನದಲ್ಲಿ ಸತ್ಯವನ್ನು ಆಡಬೇಕು. ಹಾಗಾಗಿ ನಾವೆಲ್ಲ ಇವತ್ತಿನ ದಿನ ಅನೇಕ ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಿದರೂ ಕೂಡ ಅದನ್ನು ಮನ್ನಿಸಿ ಇವತ್ತಿನ ದಿನ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರ ಕಾರುಣ್ಯ ಅಪಾರವಾದ. ಅವರ ಹತ್ರ ಪ್ರಾರ್ಥನೆ ಮಾಡಬೇಕು, ಇನ್ಯಾವತ್ತೂ ಕೂಡ ನಾನು ಜೀವನದಲ್ಲಿ ಸುಳ್ಳನ್ನು ಹೇಳದೆ ಸತ್ಯದ ಮಾರ್ಗದಲ್ಲಿ ನಡೆದು ಹರಿ ಗುರುಗಳ ಅನುಗ್ರಹಕ್ಕೆ ನಾನು ಪಾತ್ರನಾಗ್ತೇನೆ ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡಬೇಕು ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆ ಈ ನಾಮದಲ್ಲಿ ನಾವು ಚಿಂತನೆ ಮಾಡಬಹುದು ಅಂತ ಕಾಣಿಸುತ್ತೆ.